ಅಭಿಷೇಕವನು ವಿಸ್ತರಿಸುವೆನೆನಲು ನಗುತ್ತೆಂದನು ಮಹೀಪತಿ ವಿನಯ ಮಧುರ ರಸಾಭಿಷೇಕವನು ಎನಗೆ ಮಾಡಿದೆ ಸಾಕು ಸಾಕು ಪುನರುಕ್ತಾಭಿಷೇಕವದು ಜನವಿದೆಮ್ಮದು ನೀನು ನಮ್ಮಾತನು ಧರಿತ್ರಿದು ಎಮ್ಮದು ಎಂಬೀನೆನಹೋ ತಾನುಪಚಾರ ನಮಗೇಕೆ ಎಂದನ ಭೂಪ ಪದ್ಯ 23. ಎಲ್ಲ ಷಟ್ಪದಿಯಂತೆಯೇ ಈ ಷಟ್ಪದಿಯಲ್ಲಿಯೂ ನಾವು ಆದಿಪ್ರಾಸವನ್ನು ಕಾಣಬಹುದಾಗಿದೆ. ಪುನರುಕ್ತಾಭಿಷೇಕ ಅನ್ನೋ ಒಂದು ಸುಂದರ ಪದದ ಪ್ರಯೋಗವೂ ಆಗಿದೆ. ವಿರಾಟನ ವಿನಯ ಮಧುರ ಮಾತುಗಳಿಂದ ಯುಧಿಷ್ಠಿರ ತೃಪ್ತನಾಗಿದ್ದಾನೆ. ಅಭಿಷೇಕ ನಡೆಸಿದರೆ ಎರಡನೆಯ ಅಭಿಷೇಕ ಆದೀತು, ದ್ವಿರುಕ್ತಿ ಆದೀತು, ಪುನರುಕ್ತಿ ಆದೀತು ಅನ್ನೋ ಅರ್ಥದಲ್ಲಿ ಹೇಳಿ, ಹಾಗಾಗಿ ಅದರ ಅಗತ್ಯವೇ ಇಲ್ಲ, ಎಲ್ಲರೂ ನನ್ನವರೇ, ನೀನೂ ನಮ್ಮವನೇ, ರಾಜ್ಯವೇ ನಮ್ಮದು ಎಂದ ಮೇಲೆ ಉಪಚಾರ ನನಗೇಕೆ ಎಂದನಾ ಭೂಪ, ಅವೆಲ್ಲದರ ಅಗತ್ಯ ಇಲ್ಲ ಎಂದು ಯುಧಿಷ್ಠಿರನು ವಿರಾಟನಿಗೆ ಸ್ಪಷ್ಟಪಡಿಸಿದನು. ಧರಿತ್ರಿ ಅಂದರೆ ಭೂಮಿ, ರಾಜ್ಯ, ಮಹೀಪತಿ ಅಂದರೆ ಅರಸ, ಇವು ಸಮಾನಾರ್ಥ ಶಬ್ದಗಳಾದರೆ ಮಧುರ ರಸಾಭಿಷೇಕ ಎಂಬ ಸುಂದರ ಪದವನ್ನು ಕವಿ ಪ್ರಯೋಗ ಮಾಡಿರುವುದು ವಿಶೇಷವಾಗಿದೆ. ನೊಂದವರು ಭೀಮಾರ್ಜುನರು ಹಾಗೆಯಿಂದ ಅಳುವ ಉಕ್ಕು ಮನಸ್ಸಿನ ಕಂದು ಕಸರಿಕೆ ಹೋಗದೆ ಆ ದುರ್ಯೋಧನಾದಿಗಳ ಕೊಂದು ಕಳದಲ್ಲಿ ಮತ್ತೆ ಗಜಪುರಿಗೆ ಎಂದು ಗಮಿಸುವೆವೋ ಎಂಬ ತವಕಿಗರು ಇಂದು ತಾವೇ ಬಲ್ಲರು ಎಂದನು ಧರ್ಮನಂದನನು. ಪದ್ಯ 24. ಇದರಲ್ಲಿ ಧರ್ಮಜನು ವಿರಾಟನೊಂದಿಗೆ ಆಡಿದ ಮಾತುಗಳನ್ನು ನಾವು ಕಾಣಬೇಕು. ತಾವು ಹಸ್ತಿನಾಪುರಕ್ಕೆ ಹಿಂತಿರುಗಬೇಕಾದವನ್ನ ತವಕವನ್ನು ಧರ್ಮರು ತೆರೆದಿಟ್ಟಿದ್ದಾರೆ. ಶತ್ರು ಕೌರವನು ನಮ್ಮನ್ನೆಲ್ಲ ಕಾಡಿಗೆ ಕಳುಹಿಸಿ ವನವಾಸ ಮಾಡಿಸಿದಂತಹ ದ್ವೇಷ, ಸೇಡು, ಈ ಭಾವನೆಗಳು ಭೀಮ ಅರ್ಜುನರಲ್ಲಿ ಇನ್ನೂ ಮಾಸಿಲ್ಲ. ಕೌರವಾದಿಗಳನ್ನು ಯುದ್ಧದಲ್ಲಿ ಕೊಲ್ಲುವ ಆಲೋಚನೆಯಲ್ಲಿಯೇ ಪರಿತಪಿಸುತ್ತಿದ್ದಾನೆ ಎನ್ನುತ್ತಿದ್ದಾನೆ ಧರ್ಮರಾಯನು. ಭೀಮಾರ್ಜುನರು ಜೋಡಿ ಶಬ್ದ ದ್ವಂದ್ವ ಸಮಾಸಕ್ಕೆ ಉತ್ತಮವೂ ಹೌದು, ವಿಶೇಷ ಪ್ರಯೋಗವೂ ಹೌದು. ಹಳುವ ಅನ್ನೋದು ವಿಶೇಷಾರ್ಥ ಶಬ್ದ, ಕಾಡು ಎಂಬರ್ಥದಲ್ಲಿ. ಮತ್ತೊಂದು ಸುಂದರ ಶಬ್ದವನ್ನು ಕಾಣ್ಬೋದು, ಕಸರಿಕೆ ಅಂತ. ಇದು ಬಹಳ ಅಪರೂಪವಾದಂತಹ ಶಬ್ದ. ಕುಂದುಕೊರತೆ, ದುಃಖ, ನೋವು ಅನ್ನೋ ಅರ್ಥವನ್ನು ಕೊಡುತ್ತೆ. ಕಳ ಅಂದರೆ ಯುದ್ಧ ರಂಗ. ಗಜಪುರಿ ಸಾಮಾನ್ಯವಾಗಿ ನಾವು ಅನೇಕ ಕಡೆ ಕಂಡಿದ್ದೀವಿ, ಹಸ್ತಿನಾವತಿಗೆ ಸಮಾನಾರ್ಥ ಪದ. ಮತ್ತು ಇಂತಹ ಶಬ್ದಗಳಿಂದ ಈ ಒಂದು ಷಟ್ಪದಿ ಅತಿ ಸುಂದರವಾಗಿರೋದನ್ನು ನಾವು ಕಾಣಬಹುದಾಗಿದೆ.